ಅಮ್ಮ, ಒಂದು ಕತೆ ಹೇಳ್ತೀಯಾ? ಸರಿ ಪುಟಾಣಿ, ನಾನಿವತ್ತು ನಿನಗೆ ಕತ್ತೆ ಮತ್ತು ಅಗಸನ ಕತೆ ಹೇಳ್ತೀನಿ, ಸರಿನಾ? ಹೇಳ ಹಂಗಾರೆ. ಒಂದು ಊರಲ್ಲಿ ಒಬ್ಬ ಅಗಸ ಇದ್ದ. ಅವನ ಹತ್ರ ಒಂದು ಕತ್ತೆ ಇತ್ತು. ಆ ಕತ್ತೆ ಬಟ್ಟೆಗಳ ಭಾರವನ್ನು ಹೊತ್ಕೊಂಡು ಅಗಸನಿಗೆ ಸಹಾಯ ಮಾಡ್ತಿತ್ತು. ಆದರೆ ಆ ಅಗಸನಿಗೆ ಹೆಚ್ಚಿನ ಆದಾಯನೇ ಇರಲಿಲ್ಲ. ಅದಕ್ಕೋಸ್ಕರ ಅವನಿಗೆ ಕತ್ತೆಗೆ ಸರಿಯಾಗಿ ಆಹಾರ ಕೊಡಲಿಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಈ ಕಾರಣದಿಂದ ಕತ್ತೆ ತುಂಬ ದುರ್ಬಲವಾಗಿತ್ತು. ಒಂದು ದಿನ ಅಗಸ ತೊಳೆದ ಬಟ್ಟೆಗಳನ್ನು ಕತ್ತೆಯ ಮೇಲೆ ಹಾಕ್ಕೊಂಡು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಕಾಡಿನ ಮಧ್ಯ ಮಾರ್ಗದಲ್ಲಿ ಒಂದು ಹುಲಿಯ ಚರ್ಮವನ್ನು ಬಿದ್ದಿರೋದನ್ನು ನೋಡ್ದ. ಅದನ್ನು ಮನೆಗೆ ತಗೊಂಡು ಹೋಗಿ ಈ ಚರ್ಮವನ್ನು ಕತ್ತೆಯ ಮೇಲೆ ಹಾಕಿ ಅದನ್ನು ಹೊಲದಲ್ಲಿ ಬಿಟ್ಟರೆ ಯಾರೂ ಕೂಡ ಕತ್ತೆಯ ಹತ್ರ ಬರಲ್ಲ. ಎಲ್ಲರೂ ಕತ್ತೆಯನ್ನು ಹುಲಿ ಅಂತ ಭಾವಿಸಿ ಓಡಿ ಹೋಗ್ಬಿಡ್ತಾರೆ. ಆಗ ಕತ್ತೆ ನಿರ್ಭಯವಾಗಿ ಹೊಟ್ಟೆ ತುಂಬ ಆಹಾರವನ್ನು ತಿನ್ಬೋದು ಅಂತ ಯೋಚನೆ ಮಾಡ್ದ. ಆ ರಾತ್ರಿ ಅವನು ಕತ್ತೆಯ ಮೇಲೆ ಆ ಸಿಕ್ಕಿರುವಂಥ ಹುಲಿ ಚರ್ಮವನ್ನು ಹಾಕಿ ಬೇರೆಯವರ ಹೊಲದಲ್ಲಿ ಕತ್ತೆಯನ್ನು ಬಿಟ್ಟ. ಆ ಹೊಲದಲ್ಲಿ ಸಾಕಷ್ಟು ಹುಲ್ಲು ಧಾನ್ಯ ಎಲ್ಲವೂ ಇತ್ತು. ಹೀಗಾಗಿ ಕತ್ತೆಗೆ ಆಹಾರದ ಕೊರತೆನೇ ಆಗಲಿಲ್ಲ. ಕತ್ತೆ ಹೊಟ್ಟೆ ತುಂಬ ಧಾನ್ಯ ಹುಲ್ಲು ಎಲ್ಲವನ್ನ ತಿಂತು. ಇದೇ ರೀತಿ ಪ್ರತಿದಿನ ಕತ್ತೆ ಹೊಲದಲ್ಲಿ ಹುಲ್ಲನ್ನು ತಿಂದು ಬರ್ತಾ ಇತ್ತು. ಜನರೆಲ್ಲ ಅದನ್ನು ಹುಲಿ ಅಂತ ತಿಳ್ಕೊಂಡು ಹತ್ರನೇ ಹೋಗ್ತಾ ಇರಲಿಲ್ಲ. ಹೀಗೆ ಪ್ರತಿನಿತ್ಯ ಕತ್ತೆ ಚೆನ್ನಾಗಿ ತಿಂದು ತಿಂದು ದಪ್ಪ ಆಗಿ ಬಲಿಷ್ಠ ಆಯಿತು. ಒಂದು ದಿನ ಹೊಲದ ಮಾಲೀಕ ತನ್ನ ಹೊಲದ ಧಾನ್ಯವನ್ನು ತಿನ್ನುತ್ತಾ ಇರುವಂಥ ಪ್ರಾಣಿಯನ್ನು ಹಿಡಿಲಿಕ್ಕೋಸ್ಕರ ರಾತ್ರಿ ಕಾವಲು ಕಾಯ್ತಾ ಇದ್ದ. ಕತ್ತೆ ಚರ್ಮ ಧರಿಸಿ ಬಂದಾಗ ಮಾಲೀಕ ಅದನ್ನು ಹುಲಿ ಅಂತ ತಿಳಿದು ಭಯಪಟ್ಟ. ಆದರೆ ಅನುಮಾನದಿಂದ ಆ ಮಾಲೀಕ ಮುಂದಿನ ದಿನ ಬೇಟೆಗಾರನನ್ನು ಕರೆಸ್ತ. ಆ ದಿನ ರಾತ್ರಿ ಏನಾಯಿತು ಅಂದರೆ ಪ್ರತಿನಿತ್ಯದಂತೆ ಕತ್ತೆ ಹೊಲಕ್ಕೆ ಬಂತು. ಅಲ್ಲಿ ಬೇಟೆಗಾರ ಬಾಣ ಹಿಡಿದು ನಿಂತಿರೋದನ್ನು ನೋಡಿ ಹೆದರಿಕೆಯಿಂದ ಕತ್ತೆ ಅಂತ ಕಿರ್ಚುತ್ತೆ. ಇದು ಕತ್ತೆಯ ಶಬ್ದ ಅಂತ ತಿಳಿದ ಬೇಟೆಗಾರ ಬಾಣ ಬಿಟ್ಟು ಆ ಕತ್ತೆಯನ್ನು ಕೊಂದುಬಿಟ್ಟ. ಅಗಸ ತನ್ನ ಮೋಸದ ಕಾರಣದಿಂದ ಕತ್ತೆಯನ್ನು ಕಳೆದುಕೊಂಡ. ಇದರಿಂದ ಏನು ತಿಳಿಯುತ್ತೆ ಮಕ್ಕಳೇ? ಮೋಸದಿಂದ ಮಾಡಿದ ಯಾವುದೇ ಕೆಲಸವಾದರೂ ಕೂಡ ಕೊನೆಗೆ ಹಾನಿಯನ್ನೇ ಉಂಟು ಮಾಡುತ್ತೆ ಅಂತ ಅಲ್ವಾ? ಅದಕ್ಕೆ ಯಾವುದೇ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಬದುಕೋಣ ಅಲ್ವಾ? For more stories